ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಕ್ಕ 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 ಏನು ಸ್ವಲ್ಪ ಹೊತ್ತಿದ್ರೆ ನನ್ನ ಮನೆ ಬಿಟ್ಟು ಆಚೆ ಕಳಿಸ್ಬಿಟ್ಟಿರೋರು ಅಕ್ಕ. ಅಂತ ಕೆಲಸ ನೀನೇನ್ ಮಾಡಿದೆ? ಅದು ಸುಮೋನ ಪಾರ್ಟಿ ಇಟ್ಕೊಂಡಿದ್ಲು. ನಾನು ಈಚೆನೂ ಅದಕ್ಕೆ ಇನ್ವೈಟ್ ಮಾಡಿದೆ. ಅದ್ರ ಜೊತೆಗೆ ಟೋನ್ ಜೀನ್ಸು, ಟೀ ಶರ್ಟು, ಜಾಕೆಟು, ಸ್ಪೈಕ್ಸು ಇಷ್ಟೇ. ಈಗ ಬನ್ನಿ ಅಂದೆ, ಅಷ್ಟಕ್ಕೆ ಅಂತ ಅಂದ್ಬಿಟ್ರು. ಸರು, ನೀನ್ ನೆನ್ನೆ ಇವತ್ತು ನೋಡಿದ್ಯಲ್ಲ, ಅದು ಬರೀ ಟ್ರೇಲರ್ ಅಷ್ಟೇ. ಈಗ ಆಯ್ತಲ್ಲ, ಅದು ನಿಜವಾದ ಪಿಕ್ಚರ್. ಅವ್ರು ಯಾವತ್ತಿದ್ರು ಏಜೇನೆ. ಅದನ್ನ ಮರ್ತು ಅವ್ರ ಸಮಕ್ಕೆ ಹೋಗಿ ಕೂತ್ಕೊಂಡು ಮಾತಾಡಿದ್ಯಲ್ಲ, ನಿಂಗಿನ್ನೂ ಪನಿಷ್ಮೆಂಟ್ ಸಿಗದೆ ಎದ್ದು ಬಂದಿದ್ಯಲ್ಲ, ಅದು ನಿನ್ ಪುಣ್ಯ. ಕರ್ಮನೋ ಏನೋ, ಹೋಗ್ಲಿ ಬಿಡಿ ಅಕ್ಕ. ಏಜೆ ನಮ್ಮ ಹತ್ರ ಎಲ್ಲ ಹೀಗೆಲ್ಲ ಕೂಗಾಡ್ತಾರಲ್ಲ, ಅಂತರ ಅತ್ತೆ ಮತ್ತೆ ಏಜೆ ಹೇಗಿದ್ರು ಅಂತ. ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ, ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ. ಏಯ್, ಯಾಕೆ ಎಷ್ಟು ಕೋಪ ಮಾಡ್ಕೋತೀಯ? ಕೂಡ ನಾನು ಇಡ್ತೀನಿ, ಹೋಗ್ಲಿ. ಅಲ್ಲ ಅಲ್ಲ, ಏನು ಅಷ್ಟೊಂದು ಕೋಪ? ಒಂದು ಕೆಲಸ ಮಾಡ್ರೆ, ಬೆಳಗ್ಗೆ ಬೇಗ ಅದು ಟಕ್ ಅಂತ ರೆಡಿ ಆಗ್ಬಿಡು. ಇನ್ನೊಂದು ಜಾಗ ಕರ್ಕೊಂಡು ಹೋಗ್ತೀನಿ, ನಿನ್ನ ಕೋಪ ಎಲ್ಲ ಮಾಡ್ಯಾಶ್ ಆಗ್ಬಿಡುತ್ತೆ. ನಾನು ಎಲ್ಗೂ ಬರಲ್ಲ, ನೀನ್ ಬೇಕಾದ್ರೆ ಹೋಗು. ಆ್ಯಕ್ಚುಲಿ ನೀನು ನನ್ನ ಲೈಫಲ್ಲಿ ಬಂದಮೇಲೆ ನಾನು ಒಂಟಿಯಾಗಿ ಹೋಗೋ ಸೀನೇ ಇಲ್ಲ. ನಾನು ನೀನು ನಾನು. ಓವ್ವ, ಅದಕ್ಕೆ ಅಣ್ಣವ್ರು ಹೇಳಿರೋದು ಹಾಲು ಜೇನು ಒಂದಾದ ಹಾಗೆ. ಅದ್ರಲ್ಲಿ ಅಣ್ಣವರು ಹೆಂಡತಿ ಕಾಟ ಕೊಡು ಅಂತ ಹೇಳಿದಾರಾ? ಈ ಪಾಯಿಂಟಾ? ಅಬ್ಜೆಕ್ಷನ್ ಮೈ ಡಿಯರ್ ಹೆಂಡತಿ. ಐ ಹ್ಯಾವ್ ಅ ಪಾಯಿಂಟ್ ಟು ಸೇ. ಆ್ಯಕ್ಚುಲಿ ಏನು ಗೊತ್ತಾ, ಅಪ್ಪ ಅಮ್ಮನ ಪ್ರೀತಿ ಮಕ್ಕಳಿಗೆ ಕಾಟ ಅನ್ಸುತ್ತೆ. ನೀನು ನನ್ನ ಮುದ್ದಾದ ಹೆಣ್ಮಗು ಅಲ್ಲ, ಅದಕ್ಕೆ ನನ್ನ ಪ್ರೀತಿನೂ ನಿನಗೆ ಕಾಟ ಅನ್ಸುತ್ತೆ. ಹಾಗೆ ಅಂತ ನನ್ನ ಪ್ರೀತಿ ಮಾಡೋದು ಬಿಡೋಕ್ಕಾಗತ್ತಾ? ನೋ ವೇ. ನಿನ್ ಪ್ರೀತಿನ ನೀನೇ ಇಟ್ಕೊ. ಓಕೆ ಬಿಡ, ಯಾಕೆ ಹಿಡ್ಕೊಂಡೆ? ನೀನೇ ಹೇಳ್ದಲ್ಲ ಪ್ರೀತಿ ಹಿಡ್ಕೊ ಅಂತ, ಅದಕ್ಕೆ ಹಿಡ್ಕೊ. ನೀನು ಕಾಲೇಜಿಗೆ ಬಂದು ತೊಂದರೆ ಕೊಡುವಂಥದ್ದು ಏನಾಗಿತ್ತು? ಪಾಪ ಅಲ್ಲಿದ್ದವರೆಲ್ಲ ಎಷ್ಟೇ ಹೆದರ್ಕೊಂಡಿದ್ರು ಗೊತ್ತಾ? ಅಷ್ಟೇ ಸಾಲದು ಅಂತ ಆ ಹುಡುಗರ್ಗೆ ಹೆಂಗೆ ಹೊಡೆದಿದ್ದೆ. ನನಗಂತೂ ಅಯ್ಯೋ ಅನ್ಸ್ಬಿಡ್ತು. ಇಡೀ ಯೂನಿವರ್ಸಿಟಿಗೆ ವೈಸ್ ಚಾನ್ಸಲರ್ ಅವರು, ಅವ್ರಿಗೂ ಇರಿಟೇಟ್ ಮಾಡಿದೆ. ನೀನ್ ಕಾಲೇಜಿಗೆ ಬಂದಿದ್ದೆ ದೊಡ್ಡ ತಪ್ಪು. ನೀನ್ ನನ್ನ ಮಾತಲ್ಲಿ ಕೇಳ್ತೀಯ, ಏನ್ ಬೇಕಾದ್ರೂ ಮಾಡ್ಕೊ. ನೀನ್ ಹಾಗೆ ನೋಡ್ತಿದ್ಯಾ? ರೊಮ್ಯಾಂಟಿಕ್ ಆಗಿ ಕಾಣಿಸ್ತಾ ಇದೆಯಾ? ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಹಲೋ ಹಲೋ, ನಾನು ಹಿಂದೆ ಬಂದ್ರೆ ಸರಿ ಇರಲ್ಲ. ಬರ್ಬೇಡ. ನಾನು ಹೇಳಿದ್ಮೇಲೂ ಬರ್ತೀಯಾ? ಕೂಡ್ದು. ಮೇಡಮ್ ಅವ್ರಿಗೆ ಗರಂ ಮಸಾಲ ಜಾಸ್ತಿ ಆಗ್ಬಿಟ್ಟಿದೆ. ಫಾರ್ಮುಲಾ ಪ್ರಕಾರ ಆಲೂಗಡ್ಡೆ ಹೆಚ್ಚಕ್ಕೆ ಸರಿ ಹೋಗುತ್ತೆ. ಬಟ್ ಹೂಸ್ ಮೈ ಆಲೂಗಡ್ಡೆ? ಆಲೂಗಡ್ಡೆ 1 and 2. ಕಾಲ್ ದ ಆಲೂಗಡ್ಡೆಸ್ ಪ್ಲೀಸ್. ಹಲೋ, ನೀವೇನಿಲ್ಲಿ? ನಮಸ್ತೆ ಸರ್. ಬನ್ನಿ ಬನ್ನಿ, ಒಳಗೆ ಬನ್ನಿ ಸರ್, ಬನ್ನಿ ಸರ್. ಏನು ಮನೆವರೆಗೂ ಬಂದಿದ್ದು? ಎಲ್ಲಮ್ಮ ಲವರ್ ಪತಿ? ಲವ್ವರ್ ಪತಿನಾ? ಈಗಿನ ಕಾಲದಲ್ಲಿ ಲವ್ವರ್ ಮತ್ತೆ ಪತಿ ಒಟ್ಟು ಸೇರೋದು ಬಹಳ ಅಪರೂಪಮ್ಮ. ನಿನ್ನ ಬದುಕಲ್ಲಿ ಲವ್ವರ್ ಮತ್ತೆ ಪತಿ ಅಂಟ್ಕೊಂಡ್ಬಿಟ್ಟಿದೆ, ಅದಕ್ಕೆ ಲವ್ವರ್ ಪತಿ ಅಂತ ಕರೆದೆ. ಕರೀತೀಯ? ಯಾಕೆ ಸರ್, ಅವ್ನು ಮತ್ತೆ ಏನಾದರೂ ತರಲೆ ಮಾಡಿದ್ನಾ?
ಹಾಗೇನಾದ್ರೂ ತರಲೆ ಮಾಡಿದ್ರೆ ಅವನ ಪರವಾಗಿ ನಾನು ಸಾರಿ ಕೇಳ್ತೀನಿ. ಎಕ್ಸ್ಟ್ರೀಮ್ಲಿ ಸಾರಿ ಸರ್. ಅಯ್ಯೋ ನೀ ಸಾರಿ ಕೇಳ್ಬಾರ್ದಮ್ಮ. ನಿನ್ ಲವ್ವರ್ ಪತಿ ನಮ್ಮ ಕಾಲೇಜಿಗೆ ಬಂದು ಹೋದ್ಮೇಲೆ ಕಾಲೇಜ್ ಫುಲ್ ಆಫ್ ಲವ್ ನನ್ನ ಸೇರಿಸಿ. ಎಲ್ಲಮ್ಮ ಲವ್ವರ್ ಪತಿ ಕರಿಯಮ್ಮ, ಹೇಗೆ ಕರಿಯಮ್ಮ, ಮಾತಾಡ್ಬೇಕು ಸ್ವಲ್ಪ. ಸರ್ ಸರ್ ನಮ್ಮ ಮನೆ ತನಕ ಬಂದ್ಬಿಟ್ಟಿದ್ದೀರಾ ಸರ್? ಸರ್ ರಿಯಲಿ ಸಾರಿ ಸರ್. ನಿಮ್ಮ ಕಾಲೇಜಿಗೆ ಬಂದು ನಾನು ತೊಂದರೆ ಕೊಟ್ಟೆ ಅಂತ ನನ್ನ ಹೆಂಡತಿ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ ಸರ್. ನಿಮಗೂ ಬೇಜಾರಾಗಿದೆ. ನಾನು ಎಲ್ಲರ ಪರವಾಗಿ ಕ್ಷಮೆ ಕೇಳ್ತೀನಿ ಸರ್. ನನ್ನ ಪರವಾಗಿ, ಇವಳ ಪರವಾಗಿ, ನಮ್ಮ ಅಮ್ಮನ ಪರವಾಗಿ, ಅಕ್ಕಪಕ್ಕದ ಮನೆಯವ್ರ ಪರವಾಗಿ. ಐ ಆಮ್ ರಿಯಲಿ ಸಾರಿ ಸರ್. ಅಯ್ಯೋ ನೀನು ಸಾರಿ ಕೇಳ್ಕೂಡ್ದು. ಓಕೆ ಸರ್, ಕೀಪ್ ಇಟ್ ಅಪ್, ಗುಡ್. ನೋಡಮ್ಮ, ನಿನ್ನ ಲವ್ವರ್ ಪತಿ ನಮ್ಮ ಕಾಲೇಜ್ ಬರದೇ ಹೋಗಿದ್ರೆ ನಮ್ಮ ಕಾಲೇಜ್ ಹುಡುಗರಲ್ಲಿ ಲವ್ ಸೆನ್ಸೇ ಹುಡ್ತಾ ಇರ್ಲಿಲ್ಲಮ್ಮ. ಹೌದು ಸರ್? ಹೌದು ಕಣಪ್ಪ. ನೋಡಮ್ಮ, ಬಾಂಡ್ ಪೇಪರ್ ಮೇಲೆ ಬರೆದು ಸಿಗ್ನೇಚರ್ ಕೊಡ್ತೀನಿ. ಗಂಡದ ಪ್ರೀತಿ ನಮ್ಮ ಅಚ್ಚ ಕನ್ನಡದ ಪ್ರೀತಿ. ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದಮಾಮ. ನನ್ನ ಹೆಂಡತಿ ಕೂಡ ಹಂಗೇನಮ್ಮ. ನೋಡಿ, ನಾನು ಪ್ರೀತಿಸೋ ಮಗನ ಹಡಿಲಿಲ್ಲ, ಅವನ ಥರ ನೀವು ನನ್ನ ಪ್ರೀತಿ ಮಾಡಲೇಬೇಕು ಅಂತ ತಾಕೀತು ಮಾಡಿದ್ಲಮ್ಮ. ಹೌದಾ? ಹೌದಪ್ಪ. ನಿನ್ನ ಲವ್ವರ್ ಪತಿ ನಮ್ಮ ಕಾಲೇಜಿಗೆ ಬಂದು ಹೋದ ಮೇಲೆ ನಮ್ಮ ಕಾಲೇಜ್ ಹುಡುಗರೆಲ್ಲ ಪ್ರೀತಿ ಪ್ರೀತಿ ಕಣ್ಣು ಮುಚ್ಚಿ ನನ್ನ ಪ್ರೀತಿ ಎಲ್ಲರ ಬೈಲಿ ಇದೆ ಹಾಡು. ಒಂದು ಮಾತು ಹೇಳ್ತೀನಮ್ಮ, ನಿನ್ನ ಲವ್ವರ್ ಪತಿ ನನ್ನ ಕಾಲೇಜ್ ಕುರಿಯಲ್ಲ. ಸರ್ ಏನಂದ್ರಿ? ಕೊರಿಯರಮ್ಮ, ಕೊರಿಯರ್ ಬರೋದಿತ್ತು ಅದಕ್ಕೆ. ಒಂದು ಮಾತು ಹೇಳ್ತೀನಿ ಕೇಳಮ್ಮ, ನಿನ್ನ ಲವ್ವರ್ ಪತಿ ನಮ್ಮ ಕಾಲೇಜಿಗೆ ಬರದೇ ಹೋಗಿದ್ರೆ ಯಂಗರ್ ಜೇಷನ್ ತಲೆಯಲ್ಲಿ ಲವ್, ಪ್ರೀತಿ, ಮೊಹಬ್ಬತ್ ಹುಟ್ತಾನೆ ಇರಲಿಲ್ಲ. ಅವ್ರ ಬದುಕೆಲ್ಲ ಬರಡಾಗೋಗ್ಬಿಡ್ತಿತ್ತಮ್ಮ. ಹೌದಾ ಸರ್? ಖಂಡಿತಪ್ಪ. ಅದು ಏನು ವಿಷಯ ಗೊತ್ತಾ, ಈಗಿನ ಜನರೇಷನ್ಗೆ ಲವ್ ಅನ್ನೋದ್ರ ಬಗ್ಗೆ ಸೆನ್ಸೇ ಇಲ್ಲ. ಲವ್ ಹೇಗೆ ಹುಟ್ಟುತ್ತೆ, ಹೆಂಗ್ ಬೆಳೆಸ್ಕೋಬೇಕು, ಹೆಂಗೆ ಮತ್ತೊಬ್ಬರಿಗೆ ಹಂಚ್ಕೋಬೇಕು ಅಂತೆಲ್ಲ ಗೊತ್ತಾಯ್ತಮ್ಮ. ನನಗೂ ಗೊತ್ತಾಯ್ತು. ಬರ್ತೀನಪ್ಪ. ನನಗೂ ಆಗಾಗ ಪ್ರೀತಿ ಪಾಠ ಮಾಡ್ತಾ ಇರು. ಸರ್ 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 ಅದು ನಾನು ಮಾಡಬೇಕು. ಲವ್ ಅಲ್ಲಿ ಮರ್ತು ಬಿಟ್ನಪ್ಪ. ಲವ್ಲಿಂಗೇಶ್ವರ. ಒಳ್ಳೆ ಲವ್ ಆಗಲಿ ಸರ್. ಬರ್ತೀನಮ್ಮ. ಹೇಳ್ಕೊಟ್ಟಂಗೆ ಹೇಳ್ತಾರೆ, ಮನ್ಸಿಗೆ ಅನ್ಸಿದ್ದೇ ಹೇಳ್ತಾರೆ. ಎಷ್ಟು ಒಳ್ಳೆಯವರು. ಪ್ಯೂರ್ ಹಾರ್ಟೆಡ್ ಮ್ಯಾನ್. ಒನ್ ಟೂ ತ್ರೀ ಬಂದ್ರು. ಅಕ್ಕ, ಅರೆ ನೀವಿಲ್ಲೇನ್ ಮಾಡ್ತಿದ್ದೀರಾ? ಬರ್ಲೇಬೇಕಾಯ್ತಕ್ಕ. ಅಂದ್ರೆ ನಿಮ್ಮನ್ನ ನೋಡಕ್ಕೆ ಹುಡ್ಕೊಂಡ್ ಬರ್ಬೇಕಾಯ್ತು ಒಂದೇ. ಅಲ್ಲ, ನಿಮ್ಮ ಅವತಾರ ಏನು? ಇದೇನು ಕೈ ತುಂಬ ರಾಖಿ? ಅಕ್ಕ, ಒಂದ್ ಮಾತು ಹೇಳ್ತೀನಿ, ಬೇಜಾರಾಗ್ಬೇಡಿ. ಅಣ್ಣ ಇವತ್ತು ನಮ್ಮ ಕಾಲೇಜಿಗೆ ಬಂದಿರ್ಲಿಲ್ಲ ಅಂದಿದ್ರೆ ನಾವೆಲ್ಲ ಲೋಫರ್, ಚಪ್ಪರ್, ಹೊರ್ಕಿ ಪರೋಡಿಗಳಾಗೆ ಇದ್ಬಿಡ್ತಿದ್ವಿ ಅಕ್ಕ. ಅಯ್ಯೋ, ತುಂಬಾ ಹೊಗಳ್ತಾ ಇದೆಯಪ್ಪ ನೀನು. ಅಷ್ಟೊಂದು ಹೊಗಳ್ಬೇಡ, ಅಷ್ಟು ಅರ್ಹನಲ್ಲ ನಾನು. ಅಲ್ಲ, ಏನ್ ಹೇಳ್ತಿದ್ದೀರಾ ನೀವು? ಅಕ್ಕ, ಅಣ್ಣ ನಮಗ್ ಮಾಡಿದ ಪಾಠನ ನೀಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದೀವಿ. ಅದಕ್ಕೆ ನೋಡಿ, ಕೈ ಪೂರ್ತಿ ರಾಖಿಗಳು. ಪಕ್ಕದಲ್ಲಿರೋ ಅನಾಥಾಶ್ರಮಕ್ಕೆ ಹೋಗಿ 15 ಜನ ಅಕ್ಕ ತಂಗಿರನ್ನ ದತ್ತು ತಗೊಂಡ್ಬಿಟ್ಟಿದೀನಿ ಅಕ್ಕ. ಮಕ್ಕಳನ್ನಲ್ವ ದತ್ತು ತಗೊಳ್ಳೋದು? ಅಲ್ಲ, ಇದ್ಯಾವ್ದಿದು ಹೊಸದು, ಅಕ್ಕ ತಂಗಿದಿರ್ನ ದತ್ತು ತಗೊಳ್ಳೋದು? ಅಕ್ಕ, ಅಣ್ಣ ಹೂ ಅಂದ್ರೆ ನನ್ನ ಸ್ವಂತ ಅಪ್ಪ ಅಮ್ಮನೇ ದತ್ತು ತಗೊಂಡ್ಬಿಡ್ತೀನಿ ಅಕ್ಕ.
ಅಕ್ಕ ಇವತ್ತು ಅಣ್ಣ ಕಾಲೇಜಿಗೆ ಬಂದಿರಲಿಲ್ಲ ಅಂದರೆ ಇವೆಲ್ಲ ಆಗ್ತಾನೆ ಇರಲಿಲ್ಲ ಅಕ್ಕ. ಅದಕ್ಕೆ ಅಣ್ಣಂಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಥ್ಯಾಂಕ್ಸ್ ಅಣ್ಣ. ಇರ್ಲಿ ನೋ ಪ್ರಾಬ್ಲಮ್. ಈಗಲಾದರೂ ಬುದ್ಧಿ ಕಲ್ತ್ರಲ್ಲ, ತುಂಬ ಸಂತೋಷ. ಕಾಫಿ ತರ್ತೀನಿ, ಕುಡ್ಕೊಂಡು ಹೋಗಿ. ಅಕ್ಕ ಶುಗರ್ ಸ್ವಲ್ಪ ಜಾಸ್ತಿ ಇರಲಿ. ಅಕ್ಕ ಇವತ್ತು ಯಾಕೋ ಹೊಟ್ಟೆ ತುಂಬಿದೆ, ಮುಂದಿನ ಸಲ ಬರ್ತೀನಿ. ಅಂದ್ರೆ ಬಾಸ್ ಕಾಲೇಜಲ್ಲಿ ಹೇಳ್ಕೊಟ್ಟಿದ್ದು ಅರ್ಥ ಆಯ್ತು ಅಂತಂದೆ. ಬರ್ತೀನಿ ಅಕ್ಕ. ಪ್ಲೀಸ್ ಹಂಗೆಲ್ಲ ನೋಡ್ಬೇಡ. ನಂಗೆ ಲೋವು ತಡ್ಕೊಳಕ್ಕಾಗಲ್ಲ. ಆಮೇಲೆ ಚಿಕ್ಕ ಪ್ರಾಬ್ಲಮ್. ಪ್ಲೀಸ್. ಅಲ್ಲ, ಅವನು ಬಂದಿದ್ದು ಸರಿ, ಎಲ್ಲ ಹೇಳಿದ್ದು ಸರಿ, ನಿಂದೇನು ಮಧ್ಯದಲ್ಲಿ ಆ್ಯಕ್ಷನ್ನು? ಸುಮ್ಮನೆ ಮಾಡ್ತಾರೆ ಇಷ್ಟೇ. ಓ ಸೆಟಪ್ ಫುಲ್ ಗೊತ್ತಾಗೋಯ್ತಾ? ಅಂತರ ಸಾರಿ ಹೆಂಡತಿ, ಸಾರಿ ಪ್ಲೀಸ್. ಅಯ್ಯೋ ಏನಮ್ಮ ಇದು ಮಕ್ಕಳ ಯಾಕೆ ಹಚ್ಕೋತಾನ? ನನಗಂತೂ ಸಾಕಾಗಿದೆಮ್ಮ, ನೀವೇ ಕೇಳಿ. ಸಾರಿ ಸಾರಿ ಸಾರಿ. ಏನದು ಸಾರಿ? ಏನ್ ಮಾಡ್ದೆ ನನ್ನ ಸೊಸೆಗೆ? ಅಯ್ಯೋ ಹೆತ್ತ ತಾಯಿಯಾಗಿ ಮಗನ ಸಂಕಟವನ್ನು ಅರಿಯದೆ ಜನ್ಮದಿಂದಲೂ ಜೊತೆಲಿರುವ ನನ್ನನ್ನು ಬಿಟ್ಟು 1 ವರ್ಷದ ಹಿಂದೆ ಬಂದಿರುವ ಈ ನಿನ್ನ ಸೊಸೆಯನ್ನು ವಹಿಸಿಕೊಂಡು ಮಾತನಾಡುತ್ತಿರುವೆಯಾ? ಎಂತ ಅದಮಿ ಇರಬೇಕು. ಏಯ್, ಬಾಯಿ ಮುಚ್ಚ ಸಾಕು. ಅತ್ತೆ ಸೊಸೆನೇ ಆಗ್ಲಿ, ಅಕ್ಕ ತಂಗಿನೇ ಆಗ್ಲಿ, ಅಮ್ಮ ಮಗಳೇ ಆಗ್ಲಿ, ವಾರ ಬಿತ್ತಿನೇ ಆಗ್ಲಿ, ನಾವ್ ಹೆಣ್ಮಕ್ಳನ್ನ ಖಂಡಿತ ಬಿಟ್ಕೊಡೋದಿಲ್ಲ. ಓಕೆ, ನಾನೀಗ ತುಂಬಾ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ಅವಳು ನನ್ನ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ. ಅವಳಿಗೆ ಹೊಡೆದು ಬುದ್ಧಿ ಹೇಳೋದ್ ಬಿಟ್ಟು ನೀನ್ ನನ್ನ ಹತ್ರನೇ ಮಾತಾಡ್ತಾ ಇದ್ಯಾ? ಹೊಡೆದು ಬುದ್ಧಿ ಹೇಳು. ಕೇಳಲಿಲ್ವಾ ಬರೆ ಹಾಕು, ಕೇಳಲಿಲ್ವಾ ಮೆಣಸಿನ್ಕಾಯಿ ಘಾಟ್ ಹಾಕು. ಏನವ ನೀನು? ಅಕ್ಕಪಕ್ಕದ ಮನೇಲಿ ನೋಡು, ಆ ಸೊಸೆದಿರ್ನ ಹೊಡೆದು ಹೆಂಗ್ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ ಅಷ್ಟು ಚೆನ್ನಾಗಿ. ನೀನು ಇದ್ಯಾ? ಸೀರಿಯಲ್ ಆದ್ರೂ ನೋಡ್ ಕಲಿಬೇಕು ತಾನೆ. ನಿನ್ ಸುಲ್ಗಿಂದ ಹೆಂಗ್ ಆಗಿರೋದವಳು. ಅಂತದ್ದೇನಾಯ್ತು? ನೀನಾದ್ರೂ ಹೇಳು ಮಾರಾಯ. ನೋ, ನಾನು ಹೇಳಲ್ಲ. ನಾನು ಕೊಡೋದು ನೋಡು, ಕೊಡು ಹೇಳ್ತಾಳ. ಏನು ಏನಾಯ್ತಮ್ಮ? ಏನಾಯ್ತಮ್ಮ? ನಾನು ಹೇಳಲ್ಲ. ಏನವ ನಿನ್ ಮಾತಿಗೆ ಬೆಲೆ ಕೊಡದೆ ಹೋಗ್ತಾ ಇದ್ದಾಳೆ. ಇವತ್ತು ನಾನು ಹೋಗಿ ಹೆಂಗ್ ಬುದ್ಧಿ ಕಲಿಸ್ತೀನಿ ನೋಡು. ನಾನು ಹೋಗ್ತೀನಿ, ನೀನ್ ಬಿಡಬೇಡ. ಹಿಡ್ಕೋ. ಗುಡ್. ಸುಮ್ಮನೆ ನಿಂತ್ಕೋ. ನೀನೇನು ಅಂತ ನನಗೆ ಚೆನ್ನಾಗ್ ಗೊತ್ತು. ನೀ ಕಣ್ ಬಿಟ್ಟಾಗಿಂದ ನಾನು ನಿನ್ನ ನೋಡ್ತಾ ಇದ್ದೀನಿ. ನನ್ನ ಹತ್ರ ನೀನ್ ಡ್ರಾಮಾ ಎಲ್ಲ ಬೇಡ. ಹೋಗೋಗ. ಅಮ್ಮ, ನಿನ್ನ ಎಮೋಷನಲ್ ಮತ್ತು ನನ್ನೆಲ್ಲ ಈ ಮಿಸ್ಟಿಲ್ ಕಟ್ಟಾಕಿದೆ. ಇದು ಬಿಡಿಸ್ಕೊಳಕ್ ಮುಂಚೆ ಹೋಗಿ ಮಾತಾಡ್ಕೊಂಬ. ಹೋಗು. ಐ ಲವ್ ಯು. ಅಂತ್ರ ಏನಮ್ಮ ಮಾಡ್ದ ಅವನು? ನೋಡಿಮ್ಮ, ಇವತ್ತು ಕಾಲೇಜ್ಗೆ ಕಾನ್ವೊಕೇಶನ್ ಡೇ ಅಂತ ಹೋಗಿದ್ದೀನಿ. ಅಲ್ಲಿ ಬಂದು ಫುಲ್ಲು ಗಲಾಟೆ ಮಾಡಿದ್ದಾನೆ. ಅಷ್ಟೇ ಸಾಲದು ಅಂತ ಕಾಲೇಜಲ್ಲಿ ನನ್ನನ್ನು ಯಾವನು ರೇಗ್ಸಕ್ಕೆ ವೇಲ್ ಎಳ್ದ. ಅದಕ್ಕೆ ಅವನಿಗೆ ಹೇಗೆ ಹೊಡೆದಿದ್ದಾನೆ ಗೊತ್ತಾ? ಅದೆಲ್ಲ ಇರಲಿ, ಆಡಿಟೋರಿಯಂ ಒಳಗೆ ನುಗ್ಗಿ ಎಲ್ರೂ ಹೆದರಿಸ್ತಾ. ಅಲ್ಲೊಂದು 100-150 ಜನ ಇದ್ರು, ದೊಡ್ಡ ದೊಡ್ಡ ಪ್ರೊಫೆಸರ್ಸ್ ಇದ್ರು. ಅವ್ರೆಲ್ರಿಗೂ ಹೆದರಿಸ್ತಾ. ಅಷ್ಟೇ ಸಾಲದು ಅಂತ ವೈಸ್ ಚಾನ್ಸಲರ್ ಅವ್ರನ್ನೂ ಹೆದರಿಸ್ತಾ. ಅವ್ರ ಮುಂದೆ ಎಲ್ಲ ನನ್ಗೆ ಹೇಗಾಯ್ತು ಗೊತ್ತಾ? ಎಷ್ಟು ಮುಜುಗರ ಆಗಿರ್ಬೇಡ ಹೇಳಿ. ತುಂಬಾ ಬೇಜಾರಾಯ್ತಾ? ಬೇಜಾರಿಲ್ಲಮ್ಮ. ನಿಂಗೆ ಅವನ ವಿಷಯ ಗೊತ್ತಲ್ವಾ? ಮಾಮೂಲಿ ಪ್ರೀತಿ ಆದ್ರೆ ಗ್ಯಾಸ್ ಒಲೆ ತರ ಹೆಚ್ಚು ಕಮ್ಮಿ ಮಾಡಬಹುದು. ಆದ್ರೆ ಹುಚ್ಚು ಪ್ರೀತಿ ಹಾಗಲ್ಲ, ಕಾಡ್ಗಿಚ್ಚಿನ ಥರ. ಒಂದ್ಸತಿ ಹೊತ್ಕೊಂಡ್ರೆ ಉರಿತಾನೆ ಇರುತ್ತೆ. ಅದನ್ನ ಆರ್ಸಕ್ ಹೋದಷ್ಟು ಜಾಸ್ತಿ ಆಗುತ್ತೆ. ನಿನ್ಮೇಲೆ ಅವನಿಗಿರೋದು
ಬರೀ ಪ್ರೀತಿ ಅಲ್ಲ, ಹುಚ್ಚು ಪ್ರೀತಿ. ಅದನ್ನು ಕಡಿಮೆ ಮಾಡಕ್ ಸಾಧ್ಯನೇ ಇಲ್ಲ. ಅವನೇ ಬದಲಾಗಬೇಕು ಅಷ್ಟೇ. ಅವನು ಬದಲಾಗೋದು ನನಗೂ ಇಷ್ಟ ಅಲ್ಲಮ್ಮ. ನನಗೆ ಅವನು ಹೀಗಿರೋದೇ ಚಂದ. ಅವನು ಹುಚ್ಚು ಪ್ರೀತಿನ ನಾನು ನೀವು ತಡ್ಕೋಬೋದು, ಆದರೆ ಅದರಿಂದ ಬೇರೆ ಯಾರಿಗೂ ತೊಂದರೆ ಆಗಬಾರ್ದಲ್ವಾ? ಹೌದು, ಆದ್ರೆ ಏನು ಮಾಡೋದು? ಅವನಿಗೆ ನಿನ್ನ ವಿಷಯ ಅಂತ ಬಂದ್ಬಿಟ್ರೆ ತಾನು ಏನು ಮಾತಾಡ್ತಿದ್ದೀನಿ, ತಾನು ಏನು ಮಾಡ್ತಿದ್ದೀನಿ ಎಲ್ಲ ಮರ್ತು ಹೋಗುತ್ತೆ. ತನ್ನಲ್ಲಿ ತಾನೇ ಕಳೆದು ಹೋಗ್ತಾನೆ. ಆದರೆ ಅಂತರ ನೀನು ಹೊಂದ್ಕೋಬೇಡ. ನಾವೇ ಅವನನ್ನು ಬದಲಾಯಿಸೋಣ. ಹೇಗೆ? ನನ್ನ ಹತ್ರ ಒಂದು ಉಪಾಯ ಇದೆ, ಬಾಯ್ಲಿ. ಅಯ್ಯಯ್ಯೋ, ಬೇಡ ಅನ್ಸುತ್ತಮ್ಮ. ಏನಾಗೋದಿಲ್ಲ, ನಾನಿದ್ದೀನಿ ಅಲ್ವಾ. ಸುಮ್ಮನೆ ನಾ ಹೇಳ್ದಾಗ ಮಾಡು. ಅಮ್ಮ, ನನ್ನನ್ನೇ ಸ್ಟಾರ್ಟ್ ಆಡಿಸ್ತಾ ಇದ್ದಾಳೆ ಅಂದರೆ ನಾನು ಬಿಡಲ್ಲ. ಸಾರಿ ಕೇಳಾದ್ಮೇಲೆ ಮಿನಿಮಮ್ ಫುಲ್ 2 minutes ನಾನು ಮಾತಾಡ್ಸಲ್ಲ. ಎಸ್ ಅಭಿ, ಯು ಕ್ಯಾನ್ ಡೂ ಇಟ್. ರಾಮ್, ಏನು ಹೇಳ್ದಮ್ಮ? ಒಪ್ಕೊಂಡ್ಲ ಬಂದು ಮಾತಾಡ್ತಾಳಂತ. ಬಟ್ ಅವಳು ಮಾತಾಡಿದ್ರು ನಾನು ಮಾತಾಡೋ ಮೂಡಲಿಲ್ಲ. ನಾನಿವತ್ತೇನು ಅಂತ ನಿಮ್ಮಿಬ್ರಿಗೂ ತೋರಿಸ್ತೀನಿ, ನೋಡ್ತಾ ಇರಿ. ಏನು ಹೇಳೋದು? ಹೇಳಮ್ಮ, ಯಾಕೆ ಸುಮ್ಮನೆ ನಿಂತಿದ್ದೆ? ಹೇಳು, ಪರವಾಗಿಲ್ಲ. ದೊಡ್ಡ ಅನಾಹುತಾನೆ ಆಗ್ಬಿಟ್ಟಿದೆ. ಏನಂತಮ್ಮ? ಅಂತ ಹುಷಾರಾಗಿದ್ದಾಳೆ ತಾನೆ? ಅಂತರ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತೀನಿ ನಿಂತಿದ್ದಾಳೆ. ನಿನಗೆ ವಯಸ್ಸಾಯ್ತಲ್ಲ, ಸರಿಯಾಗಿ ಕೇಳಿಸಿರಲ್ಲ ಅಷ್ಟೇ. ಅವಳೆಲ್ಲೂ ಹೋಗಲ್ಲಮ್ಮ. ಅವಳು ನನ್ನ ಜೀವ. ಅವಳೆಲ್ಲ ಹೋಗ್ತಾಳೆ ಅವಳು. ಸುಮ್ಮನೆ ಏನೋ ಕೇಳಿಸ್ಕೊಂಡ್ಬಿಟ್ಟಿದ್ಯಾ ಅಷ್ಟೇನೆ ನೀನು. ಅದು ಅಲ್ಲದೆ ನಾನು ಅವಳನ್ನ ನಾನು ತುಂಬ ಇಷ್ಟಪಡ್ತೀನಮ್ಮ. ಅವಳು ನನ್ನ ಜೀವ. ಅವಳು ಎಲ್ಲೂ ಹೋಗಂಗಿಲ್ಲ. ನನಗೆ ಅಂತರ ಬೇಕಮ್ಮ. ಅಮ್ಮ, ಅಂತರ ಬೇಕು ನನಗೆ. ಅಂತರ ಅಂತರ 2 minutes ಮಾತಾಡಲ್ಲಂತೆ, ಫುಲ್ 2 minutes. ಈಗ ರಾಮ್, ಅಂತರ ಅಂತರ ನೀನೇನೋ ಅಂತರ 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 ನಾನು ಬಿಟ್ಟೋಗ್ಬೇಡ ಅಂತರ. ಪ್ಲೀಸ್ ಅಂತರ, ಪ್ಲೀಸ್ ಪ್ಲೀಸ್. ನೋಡು, ನೀನು ಬಿಟ್ಟು ನನಗೆ ಇರೋಕ್ಕಾಗಲ್ಲ. ನೀ ಹೇಗೆ ಹೇಳ್ತೀಯೋ ಹಾಗಿರ್ತೀನಿ. ಇಲ್ಲಿ ನೋಡಿ, ನೀನು ಹೇಳ್ದಂಗೆ ಕೇಳ್ತೀನಿ, ನೀನು ಹೇಳ್ದಂಗೆ ಮಾಡ್ತೀನಿ. ಪ್ಲೀಸ್ ನಾನು ಬಿಟ್ಟೋಗ್ಬೇಡ ಅಂತರ, ಪ್ಲೀಸ್. ನೋಡು, ನನಗೂ ಉಸಿರಾಡೋಕ್ಕೂ ಆಗಲ್ಲ. ನನಗೆ ತುಂಬ ಕಷ್ಟ ಆಗುತ್ತೆ ಅಂತರ. ಪ್ಲೀಸ್ ಪ್ಲೀಸ್, ಎಲ್ಲೂ ಹೋಗ್ಬೇಡ. ಆಯ್ತು ಆಯ್ತು ಆಯ್ತು. ನೋಡಿ 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 ನೋಡಿ, ನಾನು ನಿಮ್ಮ ಕಾಲೇಜ್ ಹತ್ರ ಬರಲ್ಲ, ಯಾರಿಗೂ ಹೊಡೆಯಲ್ಲ. ನೀ ಹೇಗೆ ಹೇಳ್ತೀಯೋ ಹಾಗೆ ಕೇಳ್ತೀನಿ. ಪ್ಲೀಸ್ ಅಂತರ, ಪ್ಲೀಸ್ ಪ್ಲೀಸ್ ಹೋಗ್ಬೇಡ ಅಂತರ, ಪ್ಲೀಸ್. ಅಮ್ಮ ಅಮ್ಮ, ನೀನಾದ್ರೂ ಹೇಳಮ್ಮ. ನೀನು ಅವಳು ಒಂದೇ ಪಾರ್ಟಿ ಅಂದಲ್ಲ, ಹೇಳು. ನೀ ಹೇಳಿದಕ್ಕಾದ್ರೂ ಇರ್ತಾಳೆ, ಹೇಳಮ್ಮ. ಅಮ್ಮ ಹೇಳು. ನನಗೇನು ಗೊತ್ತಿಲ್ಲಪ್ಪ, ಎಲ್ಲ ಅಮ್ಮನ ಪ್ಲಾನು. ಸುಮ್ಮನೆ ಮನೆ ಬಿಟ್ಟು ಹೋಗ್ತೀನಿ ಅಂತ ನಾಟಕ ಮಾಡಿದೆ ಅಷ್ಟೇ. ಅಯ್ಯೋ ಅಮ್ಮ, ಅವನ ಸ್ಥಿತಿ ನನ್ನ ಕೈಯಲ್ಲಿ ನೋಡೋಕ್ಕಾಗಲಿಲ್ಲ. ಎಷ್ಟು ಒದ್ದಾಡ್ಬಿಟ್ಟ. ಅಂತರ ಅವನ ಒದ್ದಾಟ ಸ್ವಲ್ಪ ಹೊತ್ತಾದ್ಮೇಲೆ ನಿಂತು ಬಿಡುತ್ತೆ. ಆದರೆ ಅವನು ಈ ಒದ್ದಾಟ ನೋಡಿ ನನ್ನ ಮನಸ್ಸು ಯಾಕೋ ವಿಲಿಬಿಲ ಅಂತ ಒದ್ದಾಡ್ತಿದೆ. ಯಾಕಮ್ಮ? ನಿನ್ನ ಬಗ್ಗೆ ಅವನ ಪ್ರೀತಿ, ಹುಚ್ಚಾಟ ಎಲ್ಲ ಸರಿ, ಆದರೆ ಅವನ ಮನಸ್ಸಲ್ಲಿ ನಿನ್ನ ಬಗ್ಗೆ ಒಂದು ಹುಚ್ಚಾಟ ಇದೆ. ಈಗಲೇ ಹೀಗಾದ್ರೆ ಮುಂದೆ ಏನಪ್ಪ ಗತಿ ಅಂತ ನನಗೆ ಭಯ ಆಗ್ತಾ ಇದೆ ಅಂತರ. ಅಮ್ಮ, ಅವನ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಲ್ವಾ?
ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಸರಿ ಹೋಗ್ತಾನೆ ಬಿಡಿ. ಇಲ್ಲ ಅಂತರ, ನೀನು ನಾನು ಅವನು ನೋಡೋ ದೃಷ್ಟಿಲಿ ವ್ಯತ್ಯಾಸ ಇದೆ. ನಿನಗೆ ಅವನ ಹುಚ್ಚಾಟ ಮಾತ್ರ ಕಾಣಿಸ್ತಾ ಇದೆ, ಆದರೆ ನನಗೆ ಅವನ ಈ ಹುಚ್ಚು ಪ್ರೀತಿಯಿಂದ ಮುಂದೆ ಆಗೋ ಅನಾಹುತ ಕಾಣಿಸ್ತಾ ಇದೆ. ಅತಿ ಆದ್ರೆ ಅಮೃತನೂ ವಿಷ ಆಗುತ್ತಂತೆ. ಇನ್ನು ಪ್ರೀತಿ ಯಾವ ಲೆಕ್ಕನಮ್ಮ? ನೀನಿಲ್ದೆ ಹೋದ್ರೆ ಅವನ್ ಮನುಷ್ಯನೇ ಆಗಿರೋದಿಲ್ಲ. ಹೀಗೆ ಆಗ್ತಾ ಇದ್ರೆ ಅಕಸ್ಮಾತ್. ಅಮ್ಮ, ನೀವೇನು ಯೋಚನೆ ಮಾಡ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ನಿಮಗೆ ಮಾತು ಕೊಡ್ತೀನಿ, ಅವನ ಜೀವನದಲ್ಲಿ ನನ್ನ ಬಿಟ್ಟರೆ ಬೇರೆ ಯಾರೂ ಬರಲ್ಲ. ಅವನನ್ನು ನಾನು ಅಷ್ಟು ಚೆನ್ನಾಗಿ ನೋಡ್ಕೊಳ್ತೀನಿ, ನಾನು ಅವನನ್ನು ಅಷ್ಟು ಪ್ರೀತಿ ಮಾಡ್ತೀನಿ. ನೀವೇನು ತಲೆ ಕೆಡಿಸ್ಕೋಬೇಡಿ. ಹೋಗಮ್ಮ, ಪಾಪ ಎಷ್ಟು ನೊಂದ್ಕೊಂಡಿದ್ದಾನೋ ಏನೋ, ಸಮಾಧಾನ ಮಾಡು.